ಮಂಗಳೂರಿನ ಬಂಗ್ರಕೂಳೂರಿನ ಕೋಟ್ಯಾನ್ ಕುಟುಂಬದ ಶ್ರೀ ನಾಗದೇವರು, ಮಲರಾಯ ಬಂಟ ಮತ್ತು ಪಂಜುರ್ಲಿ ಹಾಗೂ ಪರಿವಾರ ದೈವಗಳ ಚಾವಡಿ ಮನೆಯ ಗೃಹ ಪ್ರವೇಶ, ಪುನರ್ನಿರ್ಮಿತ ದೈವಸ್ಥಾನದಲ್ಲಿ ದೈವಗಳ ಪ್ರತಿಷ್ಠಾಪನಾ ಕಲಶೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಮಲರಾಯ ಬಂಟ ಮತ್ತು ಪಂಜುರ್ಲಿ ಹಾಗೂ ಪರಿವಾರ ದೈವಗಳ ದೈವಸ್ಥಾನ ನಾಗಪ್ಪನ ಸೇವಾ ಸಮಿತಿಯಿಂದ ಕೋಟ್ಯಾನ್ ಕುಟುಂಬದ ಪುನರ್ನಿರ್ಮಿತ ದೈವಸ್ಥಾನದಲ್ಲಿ ದೈವಗಳ ಪ್ರತಿಷ್ಠಾಪನಾ ಕಲಶೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯುತ್ತಿದೆ. ಜನವರಿ 31ರಂದು ಸಂಜೆ 5:30ಕ್ಕೆ ಶಿಲ್ಪಿಗಳಿಂದ ಗೇಯ ಪರಿಗ್ರಹ, ಪುಣ್ಯಾಹ, ಸಪ್ತಶುದ್ಧಿ, ವಾಸ್ತು ರಕ್ಷೋಗ್ನ ಹೋಮ, ದೈವಗಳ ಪಂಚಬಿಂಬ ಅಧಿವಾಸ ನೆರವೇರಿತು. ಫೆಬ್ರವರಿ 1ರಂದು ಬೆಳಿಗ್ಗೆ ಗಣಪತಿ ಹೋಮ, ಪ್ರತಿಷ್ಠಾಪನಾ ಹೋಮ, ತುಳಸಿ ಪ್ರತಿಷ್ಠಾಪನೆ, ನವಕ ಕಲಶ, ಶ್ರೀ ವೆಂಕಟರಮಣ ದೇವರ ಮುಡಿಪು ಆರಾಧನೆ, ದ್ವಾರಪೂಜೆ, ಗೃಹ ಪ್ರವೇಶವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕಂದ ಎದರೇ ನಂತರ ಮಧ್ಯಾಹ್ನ 11:50ರಿಂದ 12:30 ತನಕ ಪರಿವಾರ ದೈವಗಳ ಪ್ರತಿಷ್ಠಾಪನೆ, ಕಲಶಾಧಿವಾಸ, ಗಂಧ ಪ್ರಸಾದ ವಿತರಣೆ, ಮಧ್ಯಾಹ್ನ 12:30ರಿಂದ ಅನ್ನ ಸಂತರ್ಪಣೆ ನೆರವೇರಿತು. ಇನ್ನು ಫೆಬ್ರವರಿ 2ರಂದು ಮಲರಾಯ ಬಂಟ ಮತ್ತು ಪಂಜುರ್ಲಿ ದೈವಗಳ ಪ್ರತಿಷ್ಠಾಪನೆ, ಕಲಶಾಭಿಷೇಕ, ಗಂಧ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರತಿಷ್ಠಾಪನಾ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಆಡಳಿತ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.